ಈ ಡಯಟಿಂಗ್ ಅಲ್ಲಿ ಒಂದೇ ಆಹಾರ ಸೇವನೆ ತೂಕ ನಷ್ಟಕ್ಕೆ ಸಹಾಯ ಮಾಡುತ್ತೆ ಅಂತ ಎಲ್ಲರೂ ಕೂಡ ಒಂದೇ ಊಟ ಸೇವನೆ ಮಾಡ್ತಾ ಇರ್ತಾರೆ. ಅದು ಸರಿಯೋ ಅಥವಾ ತಪ್ಪು, ಇದ್ರ ಬಗ್ಗೆ ನಾವು ತಿಳ್ಕೊಳ್ಳೋಣ ಈ ಸಂಚಿಕೆಯಲ್ಲಿ. ಸೊ ನಾವು ಒಂದೇ ಊಟ, ದಿನಕ್ಕೆ ಒಂದೇ ಊಟ ಮಾಡೋದ್ರಿಂದ ನಮಗೆ ತೂಕ ನಷ್ಟ ಆಗುತ್ತೆ, ಇದರಿಂದ ಬೆನಿಫಿಟ್ ಇದೆ, ನಾನು ತೂಕ ಕಮ್ಮಿ ಮಾಡ್ಕೋಬಹುದು ಬೇಗನೆ ಅಂದ್ರೆ ಮಾಡ್ಕೋಬಹುದು. ಯಾಕೆ ಅಂತಂದ್ರೆ ನೀವು ಒಂದು ಊಟ ಮಾಡಿದ್ರೆ ನಿಮ್ಮ ದೇಹಕ್ಕೆ ಯಥೇಚ್ಛವಾದ ಪೋಷಕಾಂಶ ಒಂದು ಹೋಗ್ತಾ ಇರಲ್ಲ, ಎನರ್ಜಿ ಜಾಸ್ತಿ ಹೋಗ್ತಾ ಇರಲ್ಲ. ನೀವೇನ್ ಸೇವನೆ ಮಾಡಿರ್ತಾರೋ ಅದನ್ನು ಬೇಗ ದೇಹ ಯೂಸ್ ಮಾಡ್ಕೊಳುತ್ತೆ. ಹಾಗೆ ನಿಮ್ಮ ದೇಹದಲ್ಲಿ ಸ್ಟೋರ್ಡ್ ಎನರ್ಜಿ ಏನಿರುತ್ತೋ ನಿಮ್ಮ ದೇಹ ಅದನ್ನ ಯೂಸ್ ಮಾಡ್ಕೊಳಕ್ ಸ್ಟಾರ್ಟ್ ಆಗುತ್ತೆ. ಆದ್ರೆ ಇದು ಎಲ್ಲರಿಗೂ ಒಳ್ಳೇದಾ ಅನ್ನೋದು ಒಂದು ಯಥೇಚ್ಛವಾದ ಪ್ರಶ್ನೆ ಎಲ್ಲದರಲ್ಲೂ ನಾವು ಕೇಳ್ತಾ ಇರ್ತೀವಿ. ಸೊ ಇದು ಎಲ್ಲರಿಗೂ ಒಳ್ಳೇದಾ ಅಥವಾ ಯಾರಿಗೆ ಒಳ್ಳೇದು ಅಥವಾ ಕೊಟ್ಟು, ಏಕೆ ಕೆಲವೊಬ್ರು ಏನ್ ಮಾಡ್ತೀವಿ ಅಂತಂದ್ರೆ ನಾವು ಯೂಟ್ಯೂಬ್ ನೋಡಿ ಅಥವಾ ಫೇಸ್ಬುಕ್ ನೋಡಿ ಅಥವಾ ಯಾರೋ ಹೇಳಿದ್ದನ್ನ ಕೇಳಿ ಈ ತರ ಆಹಾರ ಪದ್ಧತಿನ ನಾವು ಫಾಲೋ ಮಾಡ್ತಾ ಬರ್ತೀವಿ. ಕೆಲವೊಬ್ರಿಗೆ 1 ಮೀಲ್ ಅ ಡೇ ಅಂತ ಹೇಳ್ತಾರೆ, ಅಥವಾ ದಿನಕ್ಕೆ 2 ಊಟ ಮಾಡ್ಬೇಕು ಅಂತಾರೆ, ಅಥವಾ ದಿನಕ್ಕೆ ಬರೀ ಹಣ್ಣೇ ತಿನ್ಕೊಂಡಿರ್ಬೇಕು ಅಂತಾರೆ, ಅಥವಾ ಬರೀ ತರಕಾರಿನೇ ತಿನ್ಬೇಕು ಅಂತ ಹೇಳ್ತಾರೆ. ಬಟ್ ಎಲ್ಲಾ ಡಯಟ್ ಅಲ್ಲೂ ನಮ್ಗೆ ಆರೋಗ್ಯಕರನ ಫಸ್ಟ್ ನಾವು ಯಾವುದೇ ಒಂದು ಡಯಟ್ ನ ಅಳವಡಿಸ್ಕೋಬೇಕಾದ್ರೆ ಫಸ್ಟ್ ನಾವು ಅದನ್ನ ಏನ್ ನೋಡ್ಬೇಕು ಅಂದ್ರೆ ಅದು ನಮ್ಮ ದೇಹಕ್ಕೆ ಹೊಂದ್ಕೊಳುತ್ತಾ, ಇದು ನನ್ನ ದೇಹಕ್ಕೆ. ಯಾಕಂದ್ರೆ ಎಲ್ಲಾ ಬಾಡೀಸ್ನು ಸೇಮ್ ಇಲ್ಲಲ್ಲ. ಯಾಕೆ ಅಂದ್ರೆ ನಮ್ಮ ಬಾಡಿ ಬೇರೆ ಇರುತ್ತೆ, ಇನ್ನೊಬ್ರು ಬಾಡಿ ಬೇರೆ ಇರುತ್ತೆ. ಯಾಕಂದ್ರೆ ಹಾರ್ಮೋನ್ಸ್, ಮೆಟಬಾಲಿಸಮ್, ಡೈಜೆಷನ್, ನಮ್ಮ ಜೀರ್ಣಕ್ರಿಯೆ, ಪ್ರಚನಕ್ರಿಯೆ ಎಲ್ಲಾನು ಕೂಡ ಚೇಂಜ್ ಇರುತ್ತೆ. ಆಮೇಲೆ ಹಾರ್ಮೋನ್ಸ್ ಕೂಡ ಚೇಂಜ್ ಇರುತ್ತೆ, ನಮ್ಮ ಡೈಜೆಷನ್ ಪವರ್ ಕೂಡ ಚೇಂಜ್ ಇರುತ್ತೆ. ನಮ್ಗೆ ಯಾವ ಆಹಾರ ಅಡ್ಜಸ್ಟ್ ಆಗೋದು ನಮ್ಮ ದೇಹದ ಮೇಲೆ ಡಿಪೆಂಡ್ ಆಗುತ್ತೆ. ಹಾಗಾಗಿ ಎಲ್ಲರೂ ಈ ಡಯಟಿಂಗ್ ಪ್ಯಾರಾಮೀಟರ್ಸ್ ನ ಫಾಲೋ ಮಾಡ್ಬೇಕು ಅನ್ನೋದಿಲ್ಲ. ಈಗ ಒಂದು ಡಯಟ್ ಅಂತಂದ್ರೆ ಎಲ್ಲರೂ ನನ್ ಕೇಳ್ತಾರೆ, ನನಗೆ ಬಂದು ನಮ್ಮ ಪೇಷಂಟ್ಸ್ ಏನ್ ಕೇಳ್ತಾರೆ ಅಂತಂದ್ರೆ, ಡಯಟ್ ಮಾಡಿದ್ರೆ ಬರೀ ತರಕಾರಿನೇ ತಿನ್ಬೇಕಾ ಮೇಡಮ್ ಅಥವಾ ಬರೀ ಹಣ್ಣನ್ನೇ ತಿನ್ಬೇಕಾ? ಅಲ್ಲ. ಡಯಟ್ ಅಂದ್ರೆ ಏನು? ಯಾವ ಪೋಷಕಾಂಶ ನಮ್ಮ ದೇಹದಲ್ಲಿ ನಮ್ಮ ದೇಹ ಪ್ರೊಡಕ್ಷನ್ ಮಾಡಲ್ವೋ, ನಾವು ಆಹಾರದಿಂದ ಸೇವನೆ ಮಾಡ್ತೀವಲ್ಲ ಅದನ್ನ ಡಯಟ್ ಅಂತ ನಾವು ಕರಿತೀವಿ. ನಾವು ಡಯಟಿಂಗ್ ಅನ್ನೋ ರಾಂಗ್ ಕಾನ್ಸೆಪ್ಟ್ ನ ಯೂಸ್ ಮಾಡ್ಕೊಂತೀವಿ. ಡಯಟಿಂಗ್ ಅಂದ್ರೆ ನಾವು ಸ್ವಲ್ಪನೇ ತಿನ್ಬೇಕು, ಇಷ್ಟೇ ತಿನ್ಬೇಕು, ಅದು ಅಲ್ಲ. ನಿಮ್ಮ ಆಹಾರ ಎಷ್ಟು ಬೇಕೋ, ನಿಮ್ಮ ದೇಹಕ್ಕೆ ಎಷ್ಟು ಆಹಾರ ಬೇಕು ಅಥವಾ ಎಷ್ಟು ಪೋಷಕಾಂಶ ಬೇಕೋ ಅದನ್ನ ಆಹಾರದ ಮುಖಾಂತರ ಕೊಡೋದನ್ನ ನಾವು ಡಯಟಿಂಗ್ ಅಂತ ನಾವು ಕರಿತೀವಿ. ಈಗ 1 ಮೀಲ್ ಅ ಡೇ ಡಯಟ್ ಮಾಡ್ತಾ ಇರ್ತಾರೆ ತುಂಬಾ ಜನ. ಈಗ ಬೆಳಗ್ಗೆ ತಿಂದ್ರೆ ನೆಕ್ಸ್ಟ್ ಬೆಳಗ್ಗೆ ತಿಂತಾ ಇರ್ತಾರೆ. ತುಂಬಾ ಲಾಂಗ್ ಫಾಸ್ಟಿಂಗ್ ಆಗುತ್ತೆ. ಇದರಿಂದ ಏನೇನ್ ಸೈಡ್ ಎಫೆಕ್ಟ್ ಆಗುತ್ತೆ? ಒಂದು ಅಂದ್ರೆ ಇದರಲ್ಲಿ ಪೋಷಕಾಂಶಗಳ ಕೊರತೆ ಆಗುತ್ತೆ. ಯಾಕೆ ಅಂದ್ರೆ ನೀವು ಒಂದೇ ಊಟ ಮಾಡೋದ್ರಿಂದ ಏನಾಗುತ್ತೆ, ನೀವು ಯಥೇಚ್ಛವಾದ ಪೋಷಕಾಂಶ ಒಂದೇ ಊಟದಲ್ಲಿ ಕೊಡೋದಕ್ಕಾಗಲ್ಲ. ಅವಾಗ ನಿಮ್ಗೆ ವೈಟಮಿನ್ ಡಿ ಡೆಫಿಷಿಯನ್ಸಿ ಆಗಿರಬಹುದು, ಅಥವಾ ವೈಟಮಿನ್ B12 ಡೆಫಿಷಿಯನ್ಸಿ, ಐರನ್ ಡೆಫಿಷಿಯನ್ಸಿ, ಈ ತರ ಪೋಷಕಾಂಶಗಳ ಅಥವಾ ಪ್ರೋಟೀನ್ ಡೆಫಿಷಿಯನ್ಸಿ ಆಗ್ಬೋದು. ಈ ತರ ಪೋಷಕಾಂಶ ಕೊರತೆ ಆಗ್ತಾ ಹೋಗುತ್ತೆ. ಯಾವಾಗ ನಿಮ್ಮ ದೇಹದ ಪೋಷಕಾಂಶ ಕೊರತೆ ಆಗ್ತಾ ಹೋಗುತ್ತೋ ಆವಾಗ ಏನಾಗುತ್ತೆ, ನಿಮ್ಮ ದೇಹ ಅಂದ್ರೆ ಕ್ರಮೇಣವಾಗಿ ಕುಂಠಿತಗೊಳ್ತಾ ಹೋಗುತ್ತೆ. ಅಥವಾ ವೀಕ್ ಆಗೋದು, ಸುಸ್ತಾಗೋದು, ಆಯಾಸ ಆಗೋದು, ಅಥವಾ ಯಾವಾಗ್ಲೂ ಮಲ್ಕೊಂಡೇ ಇರಬೇಕು, ಯಾವ್ದ್ರಲ್ಲೂ ಆಸಕ್ತಿ ಇರಲ್ಲ. ಈ ತರ ನಿಮ್ಮ ದೇಹ ಕ್ರಮೇಣವಾಗಿ ಅದು ಕೈಂಡ್ ಆಫ್ ಡಿಪ್ರೆಷನ್, ಬಾಡಿ ಡಿಪ್ರೆಷನ್ ಹೋಗ್ತಾ ಹೋಗುತ್ತೆ. ಯಾಕಂದ್ರೆ ನಿಮ್ ದೇಹಕ್ಕೆ ಅಗತ್ಯವಾದ ಎನರ್ಜಿ ಕೊಡ್ತಾ ಇರಲ್ಲ. ಈಗ ದೇಹ ನೀವು ಊಟದ ಮುಖಾಂತರ ಎನರ್ಜಿ ಕೊಡಲ್ಲ, ಆದ್ರೆ ನಿಮ್ಮ ದೇಹದಲ್ಲಿ ಒಳಗೆ ಆರ್ಗನ್ಸ್ ವರ್ಕ್ ಮಾಡ್ತಾ ಇರುತ್ತೆ. ಈಗ ಬ್ರೈನ್ ವರ್ಕ್ ಮಾಡ್ತಾ ಇರುತ್ತೆ, ಡೈಜೆಷನ್ ಆಗ್ತಾ ಇರುತ್ತೆ, ಪಚನ ಕ್ರಿಯೆ, ಜೀರ್ಣಕ್ರಿಯೆ, ಸರ್ಕ್ಯುಲೇಷನ್ ಆಗ್ತಾ ಇರುತ್ತೆ. ಇದೆಲ್ಲದಕ್ಕೂ ಕೂಡ ಎನರ್ಜಿ ಬೇಕಾಗತ್ತೆ. ನೀವು ಯಾವಾಗ ಆಹಾರದ ಮುಖಾಂತರ ಈ ಎನರ್ಜಿ ಕೊಡ್ತಾ ಇರಲ್ಲ, ದೇಹ ಏನ್ ಮಾಡುತ್ತೆ ಅಂದ್ರೆ ಸ್ಟೋರ್ಡ್ ಎನರ್ಜಿನ ಯೂಸ್ ಮಾಡ್ಕೊಂತಾ ಬರುತ್ತೆ. ಎಲ್ಲಿ ತನಕ ಅಂದ್ರೆ ನಮ್ಮ ದೇಹದಲ್ಲಿ ತುಂಬಾ ಫ್ಯಾಟ್ ಡೆಪಾಸಿಷನ್ ಆಗಿತ್ತು, ಬ್ಯಾಡ್ ಫ್ಯಾಟ್ ಅಂದ್ರೆ ಅಲ್ಲಿ ಉಪಯೋಗ ಆಗುತ್ತೆ. ಆದ್ರೆ ನಿಮ್ಮ ದೇಹದಲ್ಲಿ ಯಾವುದೇ ಸ್ಟೋರ್ಡ್ ಎನರ್ಜಿ ಇರ್ಲಿಲ್ಲ ಅಂತಂದ್ರೆ ನಿಮ್ಮ ದೇಹ ಪ್ರೋಟೀನ್ ವೀಕ್ ಆಗ್ತಾ ಬರುತ್ತೆ. ಹಾಗೆ ದೇಹ ವೇಟ್ ಲಾಸ್ ಆಗ್ತಾ ಬರುತ್ತೆ. ಅಂದ್ರೆ ನಾವು ಇದನ್ನ ಸಡನ್ ವೇಟ್ ಲಾಸ್ ಅಂತ ಹೇಳ್ತೀವಿ. ಈಗ ಅಟ್ ಎ ಟೈಮ್ 5 kg ಕಮ್ಮಿ ಆಗೋದು, 10 kg ಕಮ್ಮಿ ಆಗೋದು ಅಂತ ಆಗುತ್ತೆ. ಅದನ್ನ ನೀವು ಆ ಡ್ಯೂರೇಷನ್ ವೇಟ್ ಕಮ್ಮಿ ಆಗ್ತೀರಾ. ಆದ್ರೆ ಈ ಡಯಟ್ ನಿಮ್ಗೆ ತುಂಬಾ ದಿನ ಫಾಲೋ ಮಾಡಕ್ ಆಗದೆ ಇದ್ದಾಗ ಏನಾಗುತ್ತೆ, ಮತ್ತೆ ನೀವು ಬ್ಯಾಕ್ ಟು ನಾರ್ಮಲ್ ಆಹಾರ ಪದ್ಧತಿನ ನೀವು ಫಾಲೋ ಮಾಡಿದಾಗ ಏನಾಗುತ್ತೆ, ನೀವು ಜಾಸ್ತಿ ಸೇವನೆ ಮಾಡ್ತೀರಾ. ಅವಾಗ ಮತ್ತೆ ಆ ವೇಟ್ ಗೇನ್ ಬ್ಯಾಕ್ ಆಗುತ್ತೆ. ಆವಾಗ ಏನಂತೀರಿ, ಈ ಡಯಟ್ ವರ್ಕ್ ಆಗಿಲ್ಲ, ಬೇರೆ ಡಯಟ್ ಮಾಡೋಣ, ಈ ಡಯಟ್ ವರ್ಕ್ ಆಗಿಲ್ಲ, ಬೇರೆ ಡಯಟ್. ನೀವು ಯಾವುದೇ ಡಯಟ್ ಮಾಡಿದ್ರು ನಿಮ್ಗೆ ಎಂಡ್ ಆಫ್ ದ ರಿಸಲ್ಟ್ ಏನ್ ಕೊಡುತ್ತೆ, ಮತ್ತೆ ನೀವು ನಾರ್ಮಲ್ ಡಯಟಿಗೆ ಬಂದಾಗ ಮತ್ತೆ ನಿಮ್ಮ ತೂಕ ಹೆಚ್ಚಿಗೆ ಆಗ್ತಾ ಹೋಗುತ್ತೆ. ಹಾಗಾಗಿ ನೀವು ಈ ತರ ಒಂದು ಪೋಷಕಾಂಶಗಳನ್ನು ಕೊರತೆ, ಬಾಡಿ ವೀಕ್ ಆಗ್ತಾನೂ ಹೋಗುತ್ತೆ. ಕೆಲವೊಬ್ರಿಗೆ ಏನಾಗುತ್ತೆ, ಈಗ PCOD, ಥೈರಾಯ್ಡ್, ಈ ತರ ಕಾಂಪ್ಲಿಕೇಶನ್ ಸ್ಟಾರ್ಟ್ ಆಗುತ್ತೆ. ಯಾಕಂದ್ರೆ ಪೋಷಕಾಂಶಗಳ ಕೊರತೆಯಿಂದ ದೇಹ ಕುಂಠಿತವಾಗ್ತಾ ಹೋಗುತ್ತೆ. ಹಾಗಾಗಿ ನೀವು ಯಾವುದೇ ಒಂದು ಡಯಟ್ ನ ಫಾಲೋ ಮಾಡಬೇಕು ಅಂದ್ರೆ ಫಸ್ಟ್ ನಿಮ್ಮ
ಪ್ಯಾರಾಮೀಟರ್ಸ್ನ ಚೆಕ್ ಮಾಡಿ ಡಾಕ್ಟರ್ ಮತ್ತು ಆಹಾರ ತಜ್ಞರ ಭೇಟಿಯಾಗಿ ನೀವು ಯಾವ ಥರ ಆಹಾರ ಪದ್ಧತಿನ ಫಾಲೋ ಮಾಡಬೇಕು ಅನ್ನೋದನ್ನ ತಿಳ್ಕೊಂಡು ಆಮೇಲೆ ಫಾಲೋ ಮಾಡೋದು ಉತ್ತಮ. ಯಾಕಂದರೆ ಯಾವುದೇ ಒಂದು ಡಯಟ್ನ ಫಾಲೋ ಮಾಡಬೇಕಂದ್ರೆ ಗೈಡೆನ್ಸು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಹಾಗೆ ಈ ಡಯಟ್ ಮಾಡೋದಕ್ಕಿಂತ ನಮ್ಮ ಏನು ಸಮತೋಲಿತ ಆಹಾರ ಪದ್ಧತಿಯಲ್ಲಿ ನಿಮ್ಮ ದೇಹಕ್ಕೆ ಅನುಗುಣವಾಗಿ ಯಾವ ಥರ ಡಯಟ್ ಪ್ಯಾರಾಮೀಟರ್ಸ್ನ ಚೇಂಜ್ ಮಾಡಬೇಕು, ಯಾವುದನ್ನ ನೀವು ಕಮ್ಮಿ ಮಾಡ್ಕೋಬೇಕು, ಯಾವುದ ಪೋಷಕಾಂಶನ ಜಾಸ್ತಿ ಮಾಡ್ಕೋಬೇಕು ಅಂತ ತಿಳ್ಕೊಂಡು ಫಾಲೋ ಮಾಡೋದ್ರಿಂದ ಇದು ನೀವು ತುಂಬ ದಿನ ಫಾಲೋ ಮಾಡಬಹುದು. ಯಾವುದೇ ಒಂದು ನಿಮ್ಮ ರೆಗ್ಯುಲರ್ ರೋಟೀನ್ಗಿಂತ ಬೇರೆ ಥರ ಆಹಾರ ಪದ್ಧತಿನ ನೀವು ಫಾಲೋ ಮಾಡ್ತಾ ಇದ್ರೆ ಏನಾಗುತ್ತೆ, ತುಂಬ ದಿನ ನೀವು ಫಾಲೋ ಮಾಡೋದಕ್ಕಾಗಲ್ಲ. ಈಗ 1 ಮಂತ್ 2 ಮಂತ್ ಫಾಲೋ ಮಾಡಿ ಅದನ್ನು ನಿಲ್ಲಿಸ್ಬಿಟ್ರಿ ಅಂತಂದರೆ ಮತ್ತೆ ನೀವು ಈಗ ಮತ್ತೆ ಸೇಮ್ ಆಹಾರ ಪದ್ಧತಿ, ಹಿಂದಿನ ಆಹಾರ ಪದ್ಧತಿ ಹೋದಾಗ ಜಾಸ್ತಿ ತಿಂತಾ ಇರ್ತೀವಿ, ಹಾಗೆ ನಿಮ್ಮ ತೂಕ ಜಾಸ್ತಿ ಆಗುತ್ತೆ. ಅವಾಗ ನಿಮ್ಮ ಟೈಮು ವೇಸ್ಟ್ ಆಗುತ್ತೆ, ಹಾಗೆ ನಿಮ್ಮ ಎಫರ್ಟ್ ಕೂಡ ವೇಸ್ಟ್ ಆಗುತ್ತೆ. ಅವಾಗ ಏನಂತ ನಾನು ಎಷ್ಟೇ ಮಾಡಿದ್ರು ನನ್ನ ತೂಕಕ್ಕೆ ನಷ್ಟ ಆಗಲ್ಲ ಅಂತ ನಿಮಗೆ ಒಂದು ಮೈಂಡ್ ಸೆಟ್ ಕ್ರಿಯೇಟ್ ಆಗುತ್ತೆ. ಹಾಗಾಗಿ ನೀವು ಯಾವುದೇ ಒಂದು ನಿಮ್ಮ ಟೈಮ್ ಕೊಡ್ತಾ ಇದ್ದೀರಾ ಅಂತಂದರೆ ಸರಿಯಾದ ರೀತಿಯಲ್ಲಿ ಆಲೋಚಿಸಿ ಸಲಹೆ ತಗೊಂಡು ಮಾಡೋದು ಉತ್ತಮವಾಗಿರುತ್ತೆ. ಸೊ ಈಗ ಕೆಲವೊಬ್ರಿಗೆ ಏನಾಗುತ್ತೆ, ಡಯಾಬಿಟಿಸ್ ಇರುತ್ತೆ, BP ಇರುತ್ತೆ, ಅವರು ಈ ಥರ ಏನಾದರೂ ಫಾಲೋ ಮಾಡ್ತಾ ಇದ್ರೆ 1 ಮೀಲ್ ಅ ಡೇ ಅಥವಾ ಒಂದೇ ಟೈಮ್ ಆಹಾರ ಪದ್ಧತಿನ ಏನಾದರೂ ಫಾಲೋ ಮಾಡ್ತಾ ಇದ್ರೆ, ಹಾಗೆ ಯಾಕಂದರೆ ನೀವು ಮೆಡಿಸಿನ್ ತಗೊಳ್ತಾ ಇರ್ತೀರಾ. ಈ ಮೆಡಿಸಿನ್ ತಗೊಂಡಾಗ ನಿಮಗೆ ಈಗ ಡಯಾಬಿಟಿಸ್ ಇದ್ದವರು ಒಂದೇ ಹೊತ್ತು ಊಟ ಮಾಡಿ ನೀವು ಮೆಡಿಸಿನ್ಸ್ ತಗೊಳ್ತಾ ಇದ್ರೆ ಲೋ ಶುಗರ್ ಆಗೋ ಸಾಧ್ಯತೆ ಇರುತ್ತೆ. ಇದನ್ನು ಹೈಪೋಗ್ಲೈಸಿಮಿಯಾ ಅಂತ ಹೇಳ್ತೀವಿ. ಸೊ ನಮಗೆ ಹೈ ಶುಗರ್ಗಿಂತ ಲೋ ಶುಗರ್ ತುಂಬ ಡೇಂಜರಸ್, ಯಾಕಂದರೆ ನೀವು ಅನ್ಕಾನ್ಷಿಯಸ್ ಸ್ಟೇಜಿಗೂ ಹೋಗೋದಿರುತ್ತೆ. ಹಾಗಾಗಿ ನೀವು ಇದು ಫಾಲೋ ಮಾಡೋದು ಉತ್ತಮನೋ ಅಥವಾ ಅಲ್ವೋ ಅಂತ ತಿಳ್ಕೊಂಡು ನೀವು ಫಾಲೋ ಮಾಡಿ. ಇನ್ನು ತೂಕ ನಷ್ಟ ಅಷ್ಟೇ ಮಾಡಬೇಕು ಅನ್ನೋರು ನೀವು ಕೂಡ ನಿಮ್ಮ ಬಾಡಿ ಮಾಸ್ ಇಂಡೆಕ್ಸ್ ಟೂಲ್, ಲಿಪಿಡ್ ಪ್ರೊಫೈಲ್ ಚೆಕ್ ಮಾಡಿ, BMI ಅಂತ ಹೇಳ್ತೀವಿ ನಾವು, ನಿಮ್ಮ ದೇಹದಲ್ಲಿ ಎಲ್ಲಿ ಫ್ಯಾಟ್ ಕಂಟೆಂಟ್ ಜಾಸ್ತಿ ಇದೆ ಅಥವಾ ಯಾವ ಪಾರ್ಟ್ ಆಫ್ ದ ಬಾಡಿನ ಫೋಕಸ್ ಮಾಡಬೇಕು, ನಿಮ್ಮ ಬಾಡಿ ಮಾಸ್ ಎಷ್ಟಿದೆ, ಅವ ಪ್ರೋಟೀನ್ ಡೆಪಾಸಿಷನ್ ಎಷ್ಟಿದೆ, ಬೋನ್ ಮಿನರಲ್ ಡೆನ್ಸಿಟಿ ಎಷ್ಟಿದೆ ಎಲ್ಲ ಚೆಕ್ ಮಾಡಿಕೊಂಡು ಅದ್ರ ಪ್ರಕಾರವಾಗಿ ನಿಮ್ಮ ಆಹಾರ ತಜ್ಞರ ಬಳಿ ಹೋಗಿ ಡಿಸೈನ್ ಮಾಡಿಕೊಂಡು ಅದನ್ನು ಫಾಲೋ ಮಾಡೋದು ಉತ್ತಮ. ಯಾಕೆ ಅಂದರೆ ಈಗ ಕೆಲವೊಬ್ರು ವೆಜಿಟೇರಿಯನ್, ನಾನ್ ವೆಜಿಟೇರಿಯನ್ ಇರ್ತಾರೆ, ಎಗಿಟೇರಿಯನ್ ತಿಂತಾ ಇರ್ತಾರೆ. ಅದ್ರ ಪ್ರಕಾರವಾಗಿ ನಿಮಗೆ ಎಷ್ಟು ಪ್ರೋಟೀನ್ ಬೇಕು ದಿನಕ್ಕೆ, ಎಷ್ಟು ಕಾರ್ಬೋಹೈಡ್ರೇಟ್ ಬೇಕು ದಿನಕ್ಕೆ, ಎಷ್ಟು ನಿಮ್ಮ ಪೋಷಕಾಂಶ ಅಗತ್ಯ ಇರುತ್ತೆ ಅಂತ ಅವರು ನಿಮಗೆ ಡಿಸೈನ್ ಮಾಡಿ ಕೊಡ್ತಾರೆ. ಅದ್ರ ಪ್ರಕಾರವಾಗಿ ಫಾಲೋ ಮಾಡೋದು ಉತ್ತಮ. ನೀವಾಗೆ ಯೂಟ್ಯೂಬ್ ನೋಡಿ ಬೇರೆದೇನೋ ನೋಡಿಕೊಂಡು ಫಾಲೋ ಮಾಡೋದು ಬೇಡ. ಯಾಕೆಂದರೆ ಇದರಿಂದ ಸೈಡ್ ಎಫೆಕ್ಟ್ ಜಾಸ್ತಿ. ಒಂದು ನಿಶಕ್ತಿ ಹೇಳಿದೆ, ನಿಮಗೆ ಲೋ ಶುಗರ್ಸ್ ಆಗ್ಬೋದು ಅಥವಾ ಬೇರೆ ಥರ ಸೈಡ್ ಎಫೆಕ್ಟ್ಸ್, ಹಾರ್ಮೋನಲ್ ಇಂಬ್ಯಾಲೆನ್ಸ್ ಕೂಡ ಆಗ್ಬೋದು. ಈ ಥರ ಯಾವುದೇ ಥರ ರಿಸ್ಕ್ ನೀವು ತಗೊಳೋದಕ್ಕೆ ಹೋಗೋದು ಬೇಡ. ಬಟ್ ಸಲಹೆ ತಗೊಂಡು ನೀವು ಫಾಲೋ ಮಾಡೋದು ಉತ್ತಮ. ವೀಕ್ಷಕರೇ, ಇಲ್ಲಿ ತನಕ ಒಂದೇ ಹೊತ್ತು ಊಟದ ಬಗ್ಗೆ ಇದು ಒಳ್ಳೇದಾ ಅಥವಾ ಕೆಟ್ಟದಾ ಇದ್ರ ಬಗ್ಗೆ ನಾನು ತಿಳಿಸ್ಕೊಟ್ಟೆ. ಇದೇ ತರ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಫ್ಯಾಕ್ಟ್ ಬಗ್ಗೆ ಮಾತಾಡ್ತೀನಿ. ಅಲ್ಲಿ ತನಕ ನೋಡ್ತಾ ಇರಿ ಆಯುಷ್ ಟಿವಿ. ನಮಸ್ಕಾರ.